ಜೀವ ಉಳಿಸುವ ಕೈಗಳಿಗೆ, ಭರವಸೆ ನೀಡುವ ಮಾತುಗಳಿಗೆ, ನೋವಿನಲ್ಲೂ ನಗುವನ್ನು ಮೂಡಿಸುವ ಹೃದಯಗಳಿಗೆ, ಪ್ರತಿ ಜೀವವನ್ನು ಅಮೂಲ್ಯವೆಂದು ಕಾಣುವ ಮನಸ್ಸುಗಳಿಗೆ, ಸೇವೆ ಮತ್ತು ಸಮರ್ಪಣೆಯ ಪ್ರತಿರೂಪವಾದ ವೈದ್ಯರಿಗೆ ರಾಷ್ಟ್ರೀಯ ವೈದ್ಯರ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ ಈ ದಿನದ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದ್ದೇವೆ. ದಯವಿಟ್ಟು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಿರುವಂಥ ನಮ್ಮ ವೈದ್ಯಕೀಯ ನಿರ್ದೇಶಕರಾದಂಥ ಡಾಕ್ಟರ್ ಗೋಪಾಲಕೃಷ್ಣ ಸರ್ ಅವರು ವೇದಿಕೆಗೆ ಬರಬೇಕು. ಹಾಗೆಯೇ ಇವತ್ತು ಒಂದು ಚಿಕ್ಕ ಸನ್ಮಾನವನ್ನು ನಾವು ಮಾಡಲಿಕ್ಕಿರುವಂಥ ಡಾಕ್ಟರ್ NM ತುಳುಪುಳೆ ಅವರನ್ನು ಜೊತೆಗೆ ಕರ್ಕೊಂಡು ಬರಬೇಕು ಅಂತೇಳಿ ನಾನು ಕೇಳ್ಕೊತಾ ಇದ್ದೀನಿ. ಹಾಗೆಯೇ ನಮ್ಮ ಅಸೋಸಿಯೇಟ್ ಡಾಕ್ಟರ್ ಭಾರತಿ GK ಅವರು ಕೂಡ ವೇದಿಕೆಗೆ ಬರಬೇಕು. ವೈದ್ಯರ ದಿನಾಚರಣೆಯ ಪ್ರತಿ ವರ್ಷದಂತೆ ನಾವು ಗಜವದನ ಬೇಡುವೆ, ಗಜವದನ ಬೇಡುವೆ, ಗೌರಿ ತನಯ ಗಜವದನ ಬೇಡುವೆ, ಗೌರಿ ತನಯ ತ್ರಿಜಗವಂದಿತನೇ, ಸುಜನರ ಪೊರೆವನೇ ಗಜವದನ ಬೇಡುವೆ, ಗೌರಿ ತನಯ ತ್ರಿಜಗವಂದಿತನೇ, ಸುಜನರ ಪೊರೆವನೇ ಗಜವದನ ಬೇಡುವೆ. ಮೋದದಿ ನಿನ್ನಯ ಪಾದವ ತೋರು ಸಾಧು ವಂದಿತನೇ, ಆದರದಿಂದಲೇ ಸರಸಿ ಜನಾಭ ಶ್ರೀ ಪುರಂದರ ವಿಠಲನ, ಸರಸಿ ಜನಾಭ ಶ್ರೀ ಪುರಂದರ ವಿಠಲನ, ನಿರತ ನೆನೆಯುವಂತೆ ನೀದಯ ಮಾಡೋ ಗಜವದನ ಬೇಡುವೆ, ಗೌರಿ ತನಯ ತ್ರಿಜಗವಂದಿತನೇ, ಸುಜನರ ಪೊರೆವನೇ ಗಜವದನ ಬೇಡುವೆ, ಗಜವದನ ಬೇಡುವೆ, ಗಜವದನ ಬೇಡುವೆ. ಥ್ಯಾಂಕ್ ಯು ಮ್ಯಾಮ್. ಆತ್ಮೀಯ ಬಂಧುಗಳೇ, ಕಳೆದ 10 ವರ್ಷಗಳಿಂದಲೂ ನಾವು ಈ ಡಾಕ್ಟರ್ಸ್ ಡೇಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಉದ್ದೇಶ ಇಷ್ಟೇ, ತಾವೆಲ್ಲರೂ ಕೂಡ ತಮ್ಮ ಕರ್ತವ್ಯದಲ್ಲಿ ಬ್ಯುಸಿಯಾಗಿರ್ತೀರಿ. ಹಾಗೆಯೇ ನಾವು ಕೂಡ ನಿಮ್ಮ ಆಸ್ಪತ್ರೆ ಕೆಲಸದಲ್ಲಿ ನಮ್ಮ ಡಾಕ್ಟರ್ಗಳಾಗಲಿ ಸಿಬ್ಬಂದಿಗಳಾಗಲಿ ಬ್ಯುಸಿ ಇರ್ತಾರೆ. ಆದರೆ ವೈದ್ಯರ ದಿನದ ಒಂದು ದಿವಸ ತಮ್ಮೆಲ್ಲರನ್ನು ಇಲ್ಲಿಗೆ ಕರೆಸಿಕೊಂಡು ಒಂದು ಸಂತೋಷವನ್ನು ನಾವು ಹಂಚಿಕೊಳ್ಳಬೇಕು ಅನ್ನುವಂಥದ್ದು ನಮ್ಮ ಮೂಲ ಉದ್ದೇಶ. ನಮಗೆ ಕರ್ತವ್ಯ ಇದೆ ಖಂಡಿತವಾಗಿಯೂ, ಆದರೂ ಕೂಡ ನಮ್ಮ ಮೇಲಿನ ಪ್ರೀತಿ ವಿಶ್ವಾಸದಿಂದ ತಾವೆಲ್ಲ ಆಗಮಿಸ್ತಾ ಇದ್ದೀರಿ. ನಿಜವಾಗಿಯೂ ಹೃದಯ ತುಂಬಿ ಬರ್ತಾ ಇದೆ. ಕಳೆದ 10 ವರ್ಷದಿಂದ ಆಚರಣೆ ಮಾಡ್ಕೊಂಡು ಬರ್ತಾ ಇರುವಂಥದ್ದು ಒಂದು 3 ವರ್ಷ ಮಾತ್ರ ಕೊರೋನಾದಿಂದಾಗಿ ನಾವು ಅದೇ ವೈದ್ಯರ ಕ್ಲಿನಿಕ್ಕಿಗೆ ಹೋಗಿ ಅವರ ಸ್ಥಾನಕ್ಕೆ ಹೋಗಿ ಅವರಿಗೆ ಸನ್ಮಾನವನ್ನು ನಾವು ಮಾಡಿ ಬಂದಿದ್ದೀವಿ. ಈಗ ಕಳೆದ ಮತ್ತೆ 3 ವರ್ಷಗಳಿಂದ ಇಲ್ಲಿಯೇ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ. ಯಾಕೆಂದರೆ ತಾವು ಬರುವಂಥದ್ದು ತಮ್ಮ ಅಮೂಲ್ಯವಾದಂಥ ವೇಳೆಯನ್ನು ನಮಗೋಸ್ಕರ ಮೀಸಲಾಗಿಟ್ಟಿರುವಂಥದ್ದು ಖಂಡಿತವಾಗಿಯೂ ನಮಗೆ ಅತ್ಯಂತ ಸಂತಸ ಸಂಗತಿಯಾಗಿದೆ ಅಂತ ಹೇಳ್ತಾ ಈ ಒಂದು ಪುಟ್ಟ ಕಾರ್ಯಕ್ರಮದಲ್ಲಿ ಇವತ್ತು ನಾವು ನಮ್ಮ ಒಂದು ಚಿಕ್ಕ ಸನ್ಮಾನ, ಖಂಡಿತವಾಗಿಯೂ ನಮ್ಮ ಸನ್ಮಾನಕ್ಕಿಂತಲೂ ಇನ್ನು ಹೆಚ್ಚು ಬೆಳೆದವರು ಇವತ್ತು ಸನ್ಮಾನಗೊಳ್ಳಿರುವಂಥ ಡಾಕ್ಟರ್ NM ತುಳುಪುಳೆಯವರು. ಅದಲ್ಲದೆ ಬೆನಕಕ್ಕೂ ಅವರಿಗೂ ಅವಿನಾಭಾವ ಸಂಬಂಧ. ಸೊ ಹಾಗಾಗಿ ಅವರನ್ನು ನಾವು ವಿನಂತಿಸಿಕೊಂಡಾಗ ಬಹಳ ನಾಚಿಕೆಯಿಂದ ಅವರು ನಾನು ಬರಲೇಬೇಕು ಅಂಥೇಳಿ, ಅಷ್ಟಲ್ದೇ ಅವರು ತುಂಬ ಜನರ ಹೆಸರನ್ನು ಹೇಳಿದ್ರು, ಇಂತಿಂಥವ್ರು ಹಿರಿಯರಿದ್ದಾರೆ ಅಂಥೇಳಿ. ನಾವು ಅವರ ಲಿಸ್ಟ್ ಹೇಳ್ತಾ ಹೋದಾಗೆ ಹೇಳಿದ್ವಿ, ಅವರದೆಲ್ಲ ಹಾಕಿದೆ ಸರ್, ಈಗ ನೀವಂತೂ ಬರಲೇಬೇಕು, ಈ ಸರ್ತಿ ನೀವು ನಮ್ಮಿಂದ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯತೆ ಇಲ್ಲ ಅಂತ ಹೇಳಿದಾಗ ಬೆನಕ ಮೇಲಿನ ಅಭಿಮಾನದಿಂದಾಗಿ ಅವರು ಇಲ್ಲಿಗೆ ಆಗಮಿಸಿದ್ದಾರೆ. ಅವರನ್ನು ನಾನು ನಮ್ಮ ಆಸ್ಪತ್ರೆ ಪರವಾಗಿ ಮತ್ತು ಇಲ್ಲಿರುವ ಎಲ್ಲ ವೈದ್ಯರ ಪರವಾಗಿ ಮತ್ತು ನಮ್ಮ ಸಿಬ್ಬಂದಿಗಳ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ವೈದ್ಯಕೀಯ ನಿರ್ದೇಶಕರು ತಮಗೆ ಗೊತ್ತಿರುವ ಹಾಗೆ 7 ಹಾಸಿಗೆಗಳಿಂದ ಪ್ರಾರಂಭಗೊಂಡಂಥದ್ದು ತಮ್ಮೆಲ್ಲರ ಸಹಕಾರದಿಂದ ಇವತ್ತು 130 ಹಾಸಿಗೆಯ ಆಸ್ಪತ್ರೆಯನ್ನಾಗಿ ಮಾಡಿದ್ದಾರೆ. ಹಾಗಾಗಿ ಈ ಒಂದು ಅವರ
ಸೇವೆ ಅಂತಂದರೆ ಕೇವಲ ಇಷ್ಟಕ್ಕೋಸ್ಕರ ಸೀಮಿತ ಆಗಿಲ್ಲ. ಡಾಕ್ಟರ್ ಡೇ ಇರ್ಬೋದು, ನರ್ಸಸ್ ಡೇ ಇರ್ಬೋದು, ಆಮೇಲೆ ಕ್ಯಾಂಪ್ಗಳನ್ನು ಮಾಡುವಂಥದ್ದು ಇರ್ಬೋದು. ಇದೆಲ್ಲದರಲ್ಲೂ ಕೂಡ ಅತ್ಯಂತ ಆಸಕ್ತಿಯನ್ನು ವಹಿಸಿರುವಂಥವ್ರು ಡಾಕ್ಟರ್ ಗೋಪಾಲಕೃಷ್ಣ. ಯಾಕೆಂತಂದರೆ ನಾವು ಸಮಾಜದಿಂದ ತಗೋತಾ ಇದ್ದೀವಿ, ಸಮಾಜಕ್ಕೆ ಏನಾದರೂ ಕೊಡಬೇಕು ಅಂತ ಹೇಳುವಂಥ ಅವರ ಹೃದಯದ ತುಡಿತ ಅದು. ಹಾಗಾಗಿ ಇವತ್ತು ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡು ಈ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಿಕ್ಕಿದ್ದಾರೆ. ಅವರನ್ನು ನಾನು ತಮ್ಮೆಲ್ಲರ ಪರವಾಗಿ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಆಸ್ಪತ್ರೆಯ ಬೆಳವಣಿಗೆಯಲ್ಲಿ ಬೆನ್ನೆಲುಬಾಗಿ ನಿಂತಂಥವರು ಡಾಕ್ಟರ್ ಭಾರತಿ ಜಿಕೆ ಅವರು, ಅಸೋಸಿಯೇಟ್ ಡೈರೆಕ್ಟರ್ ಅವರು. ಹಾಗೆ ಇಲ್ಲಿ ಎಲ್ಲವನ್ನೂ ಕೂಡ ನೋಡ್ಕೋತಾ ಅವರ ಕ್ಲಿನಿಕ್ಕನ್ನು ಕೂಡ ಅವರು ರನ್ ಮಾಡ್ತಾರೆ. ಜೊತೆಯಲ್ಲಿ ಆಸ್ಪತ್ರೆಯಲ್ಲಿದ್ದು ಎಲ್ಲ ವಿಭಾಗಗಳನ್ನು ಪರಿಶೀಲನೆ ಮಾಡ್ತಾ ಈ ಆಸ್ಪತ್ರೆ ಬೆಳೆಯಲಿಕ್ಕೆ ಸಹಕಾರ ನೀಡಿರುವಂಥವರು. ಅವರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಆಗಮಿಸಿರುವಂಥ ಎಲ್ಲ ವೈದ್ಯರುಗಳಿಗೆ, ನಮ್ಮ ಕರೆಯನ್ನು ಮನ್ನಿಸಿ ಆಗಮಿಸಿದ ಎಲ್ಲ ವೈದ್ಯರುಗಳಿಗೆ ಖಂಡಿತವಾಗಿಯೂ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ. ಹಾಗೆಯೇ ನಮ್ಮೆಲ್ಲ ಸಿಬ್ಬಂದಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಹಾಗಾಗಿ ತಮಗೆಲ್ಲರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಮುಂದೆ ಡಾಕ್ಟರ್ NM ತುಳ್ಪುಳಿಯವರ ಕಿರು ಪರಿಚಯವನ್ನು ಮಾಡಿಕೊಡ್ಲಿಕ್ಕಿದ್ದಾರೆ. ನಮ್ಮವರೇ ಆದಂಥ ಡಾಕ್ಟರ್ ಆದಿತ್ಯ ರಾವ್. ಡಾಕ್ಟರ್ ನಾರಾಯಣ ಮುಕುಂದ ತುಳುಪುಳೆ ಅಂತ ಹೇಳುವಾಗ ಬಹಳಷ್ಟು ಜನಕ್ಕೆ ಗೊತ್ತಾಗ್ಲಿಕ್ಕಿಲ್ಲ. ಬಟ್ ಡಾಕ್ಟರ್ NM ತುಳುಪುಳೆ ಅಂತ ಹೇಳುವಾಗ ಬೆಳ್ತಂಗಡಿಯಲ್ಲಿ ಸಾಕಷ್ಟು ಜನಕ್ಕೆ ಚಿರಪರಿಚಿತರಿದ್ದಾರೆ. ಇವರು ಮೂಲತಃ ಬೆಳ್ತಂಗಡಿಯ ದಿಡಿಪೆ ಗ್ರಾಮದವರು. 63 ವರ್ಷದ ಹಿಂದೆ ಬೆಳ್ತಂಗಡಿಗೆ ಬಂದು ನೆಲೆಸಿದವರು. ಕಳೆದ 47 ವರ್ಷಗಳಿಂದ ಇಲ್ಲಿ ವೈದ್ಯಕೀಯ ಸೇವೆಯನ್ನು ನೀಡುತ್ತಾ ಬಂದಿದ್ದಾರೆ. ಶ್ರೀ ಕ್ಲಿನಿಕ್ ಎಂಬ ಹೆಸರಿನಲ್ಲಿ ಅಳತಂಗಡಿಯಲ್ಲಿ ಒಂದು ಕ್ಲಿನಿಕ್ ನ ಓಪನ್ ಮಾಡಿ ಕಳೆದ 47 ವರ್ಷಗಳಿಂದ ಸುದೀರ್ಘವಾಗಿ ಸೇವೆಯನ್ನು ನೀಡುತ್ತಾ ಬಂದಿದ್ದಾರೆ. ಸರ್ ಮೈಸೂರಿನಲ್ಲಿ BSAM ಮುಗಿಸಿ ಬೆಂಗಳೂರಿನಲ್ಲಿ BAMS ಅನ್ನು ಮಾಡಿ ಮತ್ತು ಮಣಿಪಾಲದಲ್ಲಿ ಪೋಸ್ಟ್ ಗ್ರಾಜುಯೇಷನ್ ಸರ್ಟಿಫಿಕೇಟ್ ಕೋರ್ಸ್ ಇನ್ ಪಂಚಕರ್ಮವನ್ನು ಮುಗಿಸಿ ತದನಂತರ ಸೇವೆಯನ್ನು ಪ್ರಾರಂಭಿಸಿದವರು. ಸರ್ ಮಿಸ್ ಗೀತಾರವರನ್ನು ಸಹಧರ್ಮಿಣಿಯಾಗಿ ಪಡೆದು 2 ಗಂಡು ಹಾಗೂ 1 ಹೆಣ್ಣು ಮಗಳ ತಂದೆಯೂ ಸಹ ಆಗಿದ್ದಾರೆ. ಡಾಕ್ಟರ್ ಶ್ರೀಹರ್ಷ ತುಳುಪುಳೆ ಅವರು ನಮಗೆಲ್ಲ ಚಿರಪರಿಚಿತ. ನಮ್ಮ ಹಾಸ್ಪಿಟಲ್ಗೆ ನಿಯಮಿತ ವೈದ್ಯಕೀಯ ಸೇವೆಯನ್ನು ನೀಡುತ್ತಾ ಬಂದಿದ್ದಾರೆ. ENT ಸ್ಪೆಷಲಿಸ್ಟ್. ಹಾಗೂ ಸುಘೋಷ್ ತುಳುಪುಳೆ ಅವರು MBA ಅನ್ನು ಮುಗಿಸಿ ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ. ಮತ್ತು ಅವರ ಸುಪುತ್ರಿ ಹಂಸಿಕಾ ಅವರು MCA ಓದಿ ಪ್ರಸ್ತುತ USA ಅಲ್ಲಿ ನೆಲೆಸಿದ್ದಾರೆ. ಸರ್ ತುಂಬಾ ಸಂತೋಷ ಆಗುತ್ತೆ ಇಂಥ ಸುದೀರ್ಘ ಸೇವೆ ಇನ್ನೂ ಸಾಕಷ್ಟು ವರ್ಷ ಹೀಗೆ ನಮ್ಮ ಬೆಳ್ತಂಗಡಿ ತಾಲೂಕಿಗೆ ಸೇವೆ ನೀಡುತ್ತಾ ಬರಲಿ ಅಂತ ಆಶಿಸ್ತಾ ನಿಮಗೆ ಸ್ವಾಗತ. ಪರಿಚಯವನ್ನು ಮಾಡಿಕೊಟ್ಟಂತ ಡಾಕ್ಟರ್ ಆದಿತ್ಯ ರಾವ್ ಅವರಿಗೆ ಕೃತಜ್ಞತೆಯನ್ನು ಹೇಳ್ತಾ ಇನ್ನೊಂದು ಸಂಗತಿಯನ್ನು ಹೇಳಬೇಕು. ನಾನು ಡಾಕ್ಟರ್ NM ತುಳುಪುಳೆ ನನಗೆ ಸಂಬಂಧಿ. ನಾನು ತಮಾಷೆಗೋಸ್ಕರ ಈ ಮಾತನ್ನು ಹೇಳ್ತಾ ಇಲ್ಲ. ಅವರ ಮಗ ಡಾಕ್ಟರ್ ಹರ್ಷ ತುಳ್ಪುಳೆಯವರ ಹೆಂಡತಿ ಡಾಕ್ಟರ್ ಶಿಲ್ಪಾ ಹೆಗಡೆ ನನ್ನ ದೂರದ ಸಂಬಂಧಿ. ಹಾಗಾಗಿ ನನಗೆ ಅವರು ದೂರದ ಸಂಬಂಧಿ ಆದರು, ಇವರು ನನಗೆ ಹತ್ತಿರ. ನಮ್ಮ ತುಳ್ಪುಳಿಯವರು ಒಂದು ರೀತಿಯಲ್ಲಿ ನಾವು ಸಂಬಂಧಿಗಳು ಅಂತ ಹೇಳ್ತಾ ಈಗ ಡಾಕ್ಟರ್ ಗೋಪಾಲಕೃಷ್ಣ ದಂಪತಿಗಳು ಡಾಕ್ಟರ್ ತುಳ್ಪುಳಿಯವರಿಗೆ ಸನ್ಮಾನವನ್ನು ಮಾಡಬೇಕು ಅಂತೇಳಿ ವಿನಂತಿಸ್ಕೊಳ್ತಾ ಇದ್ದೇನೆ. ಸಂದರ್ಭದಲ್ಲಿ ನಮ್ಮ ಪ್ರೀತಿಯ ಕರೆಯನ್ನು ಮನ್ನಿಸಿ ಆತ್ಮೀಯತೆಯಿಂದ ಇಲ್ಲಿಗೆ ಬಂದಿರುವಂಥ ವೈದ್ಯರುಗಳಿಗೆ ಹೂವನ್ನು ನೀಡಿ ಗೌರವಿಸುವಂಥ ಒಂದು ಸಮಯ. ಹಾಗಾಗಿ ನಮ್ಮ ಸಿಬ್ಬಂದಿಗಳು ರೆಡಿಯಿರಿ. ನಾವು ಹೇಳಿದಾಗ ದಯವಿಟ್ಟು ಬಂದು ಅವರಿಗೆ ಹೂಗುಚ್ಛವನ್ನು ನೀಡಬೇಕು ಅಂತ ಕೇಳ್ಕೊತಾ ಇದ್ದೀನಿ.
ನಮ್ಮನ್ನ ಉದ್ದೇಶಿಸಿ ಡಾಕ್ಟರ್ NM ತುಳುಪುಳಿಯವರು ನಮ್ಮ ಆಸ್ಪತ್ರೆಯನ್ನ ನಮ್ಮೆಲ್ಲರನ್ನ ಹಾರೈಸಬೇಕು ಅಂತೇಳಿ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ. ಆತ್ಮೀಯರಾದ ಡಾಕ್ಟರ್ ಗೋಪಾಲಕೃಷ್ಣ ಅವರು, ಶ್ರೀಮತಿ ಭಾರತಿಯವರು, ಇಲ್ಲಿ ಒಂದು ಸೇರಿದ ಎಲ್ಲ ನಮ್ಮ ಇಲ್ಲಿಯ ಹತ್ತಿರದ ಪರಿಸರದ ನನ್ನ ವೈದ್ಯ ಮಿತ್ರರೇ, ನಿಮ್ಮ ಕೆಲಸವನ್ನೆಲ್ಲ ಬಿಟ್ಟು ಇಷ್ಟು ಬೆಳಿಗ್ಗೆ ಬಂದಿರಿ, ಬಹಳ ವಿಶೇಷ. ನಾನೇ ಬರ್ತಿದ್ನೋ ಇಲ್ವೋ ಅಂತ ಅಂದ್ರೆ ಅಲ್ಲ, ಇವತ್ತು ಬರಲೇಬೇಕು ನಾನು, ಅದೇ ಬರ್ತಿದ್ನೋ ಇಲ್ವೋ ಅಂತ ನನಗೆ ಡೌಟ್. ಆದ್ರೆ ಇಷ್ಟು ಬೇಗ 9 ಗಂಟೆ ಒಳಗೆ ನೀವೆಲ್ಲ ಬಂದಿರಿ, ಎಷ್ಟು ಬಹಳ ಸಂತೋಷ ಆಗ್ತದೆ. ಡಾಕ್ಟರ್ ಆದಿತ್ಯ ಅವರು, ಶ್ರೀಮತಿ ಅಂಕಿತಾ ಅವರು, ರೋಹಿತ್ ಸರಿ. ಹಾಗೆ ಇಲ್ಲಿಯ ಎಲ್ಲ ಸಿಬ್ಬಂದಿಯವರೇ, ನರ್ಸ್ಗಳೇ, ಆಂಬ್ಯುಲೆನ್ಸ್ ಚಾಲಕರೇ, ಇಲ್ಲಿ ಕೆಲಸ ಮಾಡುವ, ಆಫೀಸ್ನಲ್ಲಿ ಕೆಲಸ ಮಾಡುವ ಎಲ್ಲ ಸಿಬ್ಬಂದಿಯವರೇ, ಇವತ್ತು ನಾವು ಡಾಕ್ಟರ್ BC ರಾಯ್ ಅವರ ಜನ್ಮದಿನವನ್ನು ನಾವು ಡಾಕ್ಟರ್ಸ್ ಡೇ ಅಥವಾ ವೈದ್ಯರ ದಿನ ಅಂತ ಆಚರಿಸ್ತಾ ಇದ್ದೀವಿ. ಬಹಳ ಒಂದು ಸುಂದರವಾದ ಈ ಒಂದು ಪರಿಸರದಲ್ಲಿ ಈ ಒಂದು ಕಾರ್ಯಕ್ರಮದ ಭಾಗವಹಿಸಲಿಕ್ಕೆ ಬಹಳ ಸಂತೋಷ ಆಗ್ತದೆ. ಈ ವೈದ್ಯರ ದಿನಾಚರಣೆ ದಿವಸ ನಾವೊಂದು 4 ವಿಷಯಗಳನ್ನು ನಾವು ನೆನಪಿಸ್ಕೊಳ್ಬೇಕಾಗ್ತದೆ. ನಾವು ಪ್ರತಿ ವರ್ಷ ಹೊಸ ವೈದ್ಯರಾಗಬೇಕು. ಯಾಕಂತಂದ್ರೆ ನಮ್ಮ ಚಿಕಿತ್ಸಾ ಕೌಶಲ್ಯವನ್ನು ಪ್ರತಿ ವರ್ಷ ಹರಿತ ಮಾಡಬೇಕಾಗ್ತದೆ. ಮತ್ತು ಹೆಚ್ಚು ಹೆಚ್ಚು ಕೌಶಲ್ಯವನ್ನು ನಾವು ನಮ್ಮ ಚಿಕಿತ್ಸೆಯಲ್ಲಿ ಅಳವಡಿಸಬೇಕು. ಎರಡನೇದಾಗಿ ಹೊಸ ಆವಿಷ್ಕಾರಗಳು, ವೈದ್ಯಕೀಯ ಕ್ಷೇತ್ರ ಹೊಸ ಆವಿಷ್ಕಾರಗಳನ್ನು ನಮ್ಮ ಚಿಕಿತ್ಸೆಯಲ್ಲಿ ನಾವು ತೊಡಗಿಸ್ಕೊಳ್ಬೇಕಾಗ್ತದೆ. ಮೂರನೇದು, ನಾವು ನಮ್ಮ ವೈದ್ಯರು ಸಮಾಜಮುಖಿಯಾಗಿರ್ಬೇಕಾಗ್ತದೆ. ನಾಲ್ಕನೇದಾಗಿ, ನಾವು ಬೇರೆಯವರಿಗೆ ಚಿಕಿತ್ಸೆ ಕೊಡುವಾಗ ನಮ್ಮ ಆರೋಗ್ಯವನ್ನು ಕೂಡ ನಾವು ನಿರ್ಲಕ್ಷಿಸಕೂಡದು, ನಮ್ಮ ಆರೋಗ್ಯವನ್ನು ಕೂಡ ನೋಡಿಕೊಳ್ಬೇಕು. ಎರಡನೇದಾಗಿ, ಈ ಕುಟುಂಬ ವೈದ್ಯರು, ನಾವೆಲ್ಲ ಕುಟುಂಬ ವೈದ್ಯರು ಪಾತ್ರ ಬಹಳ ಹಿರಿದಾಗಿದೆ. ನಿನ್ನೆ ತಾನೇ ಪೂಜ್ಯ ವೀರದಂಗಡಿಯವರು ಹೇಳಿದರು ಭಾಷಣದಲ್ಲಿ, ಅವರ ಸಂದೇಶದಲ್ಲಿ ಕುಟುಂಬ ವೈದ್ಯರ ಪಾತ್ರದ ಬಗ್ಗೆ ತುಂಬಾ ವಿಷಯ ಹೇಳಿದರು. ನಾವು ಕುಟುಂಬ ವೈದ್ಯರು ಒಂದು ಸರಿಯಾದ ಸಮಯಕ್ಕೆ ಒಬ್ಬ ರೋಗಿಯನ್ನು ತಜ್ಞ ವೈದ್ಯರಲ್ಲಿ ಕಳಿಸುವ ಅಗತ್ಯ ಇದೆ. ಇದು ಬಹಳ ನಮ್ದು ಅಗತ್ಯ. ಹಾಗೆ ಅದೇ ರೀತಿ ಹರ್ಷೇಂದ್ರ ಕುಮಾರ್ ಅಂತ ಹೇಳಿದ್ರು, ನಿದ್ರೆ ಮಾಡ್ಲಿಕ್ಕಿಲ್ಲ, ಡಾಕ್ಟರ್ಗಳು ನಿದ್ರೆ ಮಾಡ್ಲಿಕ್ಕಿಲ್ಲ ಅಂತ. ಅದಕ್ಕೆ ಸರಿಯಾಗಿ ನಮ್ಮ ಸರ್ ಇದ್ದಾರೆ, ಅವರು ನಿದ್ದೆ ಮಾಡಲಿಲ್ಲ. ಹೆಚ್ಚಿನ ಅಂಶ 1-2-3 ವರ್ಷದಿಂದ ಈಗ ಅವರ ಮಗಳು ಬಂದಿದ್ದಾರೆ, ಅಳಿಯ ಬಂದಿದ್ದಾರೆ, ಅವರ ಮಗ ಬಂದಿದ್ದಾರೆ, ಸೊಸೆ ಬಂದಿದ್ದಾರೆ. ಹೆಚ್ಚಿನ ಅಂಶ ಅವರ ಭಾರ ಕಡಿಮೆ ಆಗಿದೆ, ಸ್ವಲ್ಪ ನಿದ್ದೆ ಮಾಡ್ತಾರೆ ಏನೋ. ಅವರ ಮನೆಯನ್ನು ಆಸ್ಪತ್ರೆ ಮಾಡಿಕೊಂಡಿದ್ರು. ಅವರು ಹೋಗೋದು ಊಟಕ್ಕೆ ಒಂದ್ಸಲ ಪೂಜೆಗೆ ಹೋಗ್ತಿದ್ರೆ ನಮ್ಮ ಮನೆಗೆ, ಮತ್ತೆಲ್ಲ ಇಲ್ಲೇ ಇರ್ತಿದ್ರು. ಕುಟುಂಬ ವೈದ್ಯರಾಗಿ 5 ಬೆಡ್ನ ಆಸ್ಪತ್ರೆಯನ್ನು ಪ್ರಾರಂಭ ಮಾಡಿದ ಈ ಗೋಪಾಲಕೃಷ್ಣ ಅವರು ನಿದ್ದೆ ಬಿಟ್ಟು ಎಷ್ಟು ಕಷ್ಟಗಳನ್ನು ಎದುರಿಸಿ ಅವರಿಗೆ ಗೊತ್ತು. ಒಂದಿಷ್ಟು ಸುಂದರವಾದ 130 ಬೆಡ್ಗಳ ಒಂದು ಆಸ್ಪತ್ರೆ ಇವತ್ತು ಮಾಡಬೇಕಾದ್ರೆ ಅವರ ಕರ್ತೃತ್ವ ಶಕ್ತಿ ಎಷ್ಟುಂಟು, ಅವರು ಎಷ್ಟು ಜನರನ್ನು ಒಟ್ಟುಗೂಡಿಸಿದ್ದಾರೆ, ಎಷ್ಟು ಪ್ರೀತಿಯನ್ನು ಬೆಳೆಸಿಕೊಂಡಿದ್ದಾರೆ, ಬಹಳ ಮುಖ್ಯವಾಗಿದೆ. ನಾನು ಒಂದ್ಸರ್ತಿ ಏನಾಯ್ತು ಅಂತ ಹೇಳಿದ್ರೆ, ನಮ್ಮ ಡಾಕ್ಟರ್ ರಾಘವೇಂದ್ರ ಭಟ್ ಅಂತ ಈಗಿಲ್ಲ, ಅವರು ನಮ್ಮ ಡಾಕ್ಟರ್ ಇವರ ತಂದೆಯವರು, ಅತೀಂದ್ರ ಅವರ ತಂದೆಯವರು. ಅವ್ರು ನನ್ನ ಸರ್ತಿ ಹೇಳಿದ್ರು, ಸರ್ ಇವರ ಆಸ್ಪತ್ರೆ ಬೆಳೀತಾ ಇತ್ತಾವ, ಏನು ಗೋಪಾಲಕೃಷ್ಣ ಬರ್ತಾರೆ ಇಂಥದವರದ್ದು, ಎಷ್ಟು ಅವರ ಒಂದು ಧೈರ್ಯ ನೋಡ್ಬೇಕು ಮಾರ್ಯಾರೆ, ಏನು ಆಸ್ಪತ್ರೆ ಮಾಡ್ತಾ ಇದ್ದಾರೆ. ಅವ್ರು ಬಹಳ ಸಂತೋಷವಾಗಿ ಹೇಳ್ತಿದ್ರು ನಾನು. ಆ ರೀತಿ ಬಹಳ ಸಣ್ಣದಿಂದ ಸ್ಟಾರ್ಟ್ ಮಾಡಿ ಎಷ್ಟು ದೊಡ್ಡ ಆಸ್ಪತ್ರೆಯನ್ನು ಅವರು ಕಟ್ಟಿದ್ದಾರೆ. ಒಂದು ಆಸ್ಪತ್ರೆ ಆಗ್ಬೇಕಾದ್ರೆ ನಮ್ಮ 5 ಬೆರಳಿನ ಹಾಗೆ ಎಲ್ಲರ ಸಹಾಯ ಬೇಕಾಗ್ತದೆ. ವೈದ್ಯರ ಸಹಾಯ ಬೇಕು, ಸಿಬ್ಬಂದಿಯರ ಸಹಾಯ ಬೇಕು, ದಾದಿಯರ ಸಹಾಯ ಬೇಕು. ನಾವು ಏನು ಬರೆದ್ರು ಕೂಡ
ಅದನ್ನು ಸರಿಯಾಗಿ ಕೊಡಬೇಕಾದ್ರೆ ರಾಜರು ನಾವು ಬರೆದು ಹೋಗ್ತೇವೆ, ಅದು ಸರಿಯಾಗಿ ಕೊಟ್ಟರೆ ಮಾತ್ರ ರೋಗಿಗೆ ರೋಗ ಗುಣ ಆಗ್ತದೆ. ಅಂತ ಮಹತ್ತರವಾದ ಜವಾಬ್ದಾರಿ ದಾರಿಯಲ್ಲಿದೆ. ಇಲ್ಲ ನಾನು ನೋಡ್ತಾ ಇದ್ದೇನೆ, ಇಲ್ಲ ಪೇಷಂಟ್ಗಳನ್ನ ಹೇಳ್ತಾರೆ, ಒಳ್ಳೆ ವೈದ್ಯರು ಪ್ರತಿದಿನ ತಮ್ಮದು ವಿಚಾರಿಸ್ತಾರೆ ಬಂದು. ಎಷ್ಟೋ ಕಡೆ ಆಸ್ಪತ್ರೆಗಳಲ್ಲಿ ಒಂದು ಕಂಪ್ಲೇಂಟ್ ಮಾಡ್ತಾರೆ ಬಂದ್ರೆ ಮಂಗಳೂರಿಗೆ ಹೋದ್ರೆ, ಏನ್ ಸರ್ ಒಂದ್ಸರ್ತಿ ಬಂದು ಹೋಗ್ತಾರೆ, ಮತ್ತೆ ಯಾರು ಕೇಳುದಿಲ್ಲ. ಆಗಲ್ಲ ಇಲ್ಲಿಯ ಮುಖ್ಯ ವೈದ್ಯರು ಪ್ರತಿ ದಿವಸ ಪ್ರತಿ ರೋಗಿಯ ಕೇಳಿ ನಿಮ್ಗೆ ಏನ್ ಸಮಸ್ಯೆ ಉಂಟು ಎಲ್ಲ ಹೇಳಿದೆ, ಏನಿದ್ರು ಅವರು ಸರಿ ಮಾಡುವಂತ ಒಂದು ದೊಡ್ಡ ಜವಾಬ್ದಾರಿ ಅವರಲ್ಲಿ ಉಂಟು ಅಂತ ಒಂದು ಗುಣ ಉಂಟು. ಬಂದ ರೋಗಿಗಳಿಗೆ ಒಳ್ಳೆ ಸ್ವಾಂತನ ಹೇಳುವ ಒಂದು ಒಳ್ಳೆ ಶಕ್ತಿ ಉಂಟು ಅವರಲ್ಲಿ, ನಗುಮುಖ ಉಂಟು ಅವರಲ್ಲಿ. ಯಾಕಂದ್ರೆ ನಾವು ಸಮಾಜಕ್ಕೆ ನಾವು ಹೇಗಂತ ಹೇಳಿದ್ರೆ ಲವ್, ರೆಸ್ಪೆಕ್ಟ್ ಅಂಡ್ ಟ್ರಸ್ಟ್ ಅಂತ ಎಲ್ಲರನ್ನು ಪ್ರೀತಿಸ್ಬೇಕು ನಾವು. ಯಾವಾಗ ನಾವು ಎಲ್ಲರನ್ನು ಪ್ರೀತಿಸ್ತೇವೋ ಆವಾಗ ನಮ್ಗೆ ಅವ್ರು ಪ್ರೀತಿಸ್ತೇವೆ. ಆ ರೆಸ್ಪೆಕ್ಟ್ ಎಲ್ರಿಗೂ ನಾವು ಒಂದು ರೆಸ್ಪೆಕ್ಟ್ ಕೊಡ್ಬೇಕಾಗ್ತದೆ, ಗೌರವವನ್ನು ಕೊಡ್ಬೇಕಾಗ್ತದೆ. ಅದೇ ನಾವು ಎಲ್ಲರನ್ನು ಟ್ರಸ್ಟ್ ಮಾಡ್ಬೇಕು, ಎಲ್ಲರನ್ನು ನಂಬಬೇಕಾಗ್ತದೆ. ಅಂದ್ರೆ ಯಾವ ರೀತಿ ನಂಬಬೇಕು ಆ ರೀತಿ ನಂಬಲೇಬೇಕಾಗ್ತದೆ ನಾವು. ಅಂತ ಒಂದು ಒಳ್ಳೆ ವಾತಾವರಣವನ್ನು ನಮ್ಮ ಡಾಕ್ಟರ್ ಈ ಆಸ್ಪತ್ರೆಯಲ್ಲಿ ಸೃಷ್ಟಿಸಿದ್ದಾರೆ. ಇನ್ನು ಮುಂದೆ ಕೂಡ ಈ ಆಸ್ಪತ್ರೆ ಬಹಳ ಒಳ್ಳೆಯ ರೀತಿಯಲ್ಲಿ ಹೆಚ್ಚು ಹೆಚ್ಚು ಇಲ್ಲಿ ಇನ್ನೂ ಬೆಡ್ಸ್ ಹೆಚ್ಚಾಗುವ ಹಾಗೆ ದೇವರು ಅವರಿಗೆ ಶಕ್ತಿ ಕೊಟ್ಟು ಎಲ್ಲ ಜನರ ಎಲ್ಲ ನಮ್ಮ ತಾಲೂಕಿನ ಎಲ್ಲರ ಪ್ರೀತಿ ಈ ಆಸ್ಪತ್ರೆಗೆ ಸಿಗಬೇಕು. ಈ ಆಸ್ಪತ್ರೆ ಉತ್ತರೋತ್ತರವಾಗಿ ಅಭಿವೃದ್ಧಿ ಆಗಬೇಕು. ಒಳ್ಳೆ ಡಾಕ್ಟರ್ಸ್ ಇದ್ದಾರೆ ಇಲ್ಲಿ. ಡಾಕ್ಟರ್ ಆದಿತ್ಯ ರಾವ್ ಇದ್ದಾರೆ, ಒಳ್ಳೆ ಇಂಟೆನ್ಸಿವಿಸ್ಟ್ ಅಂಕಿತಾ ರಾವ್, ಬಹಳ ಒಳ್ಳೆ ವೈದ್ಯೆ. ಬಹಳ 2-3 ಸರ್ಜರಿ ನೋಡಿದೆ ಅವರದ್ದು. ಅವರು ಹಿಸ್ಟೆಕ್ಟಮಿ ಮಾಡಿದ್ದು ನೋಡಿದೆ, ಅಷ್ಟು ಚಂದ. 1-2 ಗಾಯ ಮಾತ್ರ ಕಾಣ್ತದೆ. ಹಾಗೆ ಇಲ್ಲಿ ಎಲ್ಲ ಬರುವ ಎಲ್ಲ ವೈದ್ಯರು ಕೂಡ ಬಹಳ ಒಳ್ಳೆ ಮುತುವರ್ಜಿಯಿಂದ ಬಹಳ ಒಳ್ಳೆ ಇದ್ದಾರೆ. ಆದ್ರಿಂದ ಎಲ್ಲ ನಮ್ಮ ತಾಲೂಕಿನ ಜನರ ಪ್ರೀತಿ ನಮ್ಮ ಈ ಆಸ್ಪತ್ರೆ ಸಿಗಬೇಕಾಗಿದೆ. ಈ ಆಸ್ಪತ್ರೆ ಉತ್ತರೋತ್ತರ ಅಭಿವೃದ್ಧಿಯಾಗುವ ಹಾಗೆ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ಇಲ್ಲಿಯ ಸಿಬ್ಬಂದಿಯವರಿಗೆ, ಇಲ್ಲ ಎಲ್ಲ ನಿಮ್ಮ ಆಂಬ್ಯುಲೆನ್ಸ್ ಚಾಲಕರಿಂದ ಹೇಳಿ ಎಲ್ಲರಿಗೆ ನನ್ನ ಶುಭಾಶಯ ಕೊಡ್ತೇನೆ. ನೀವೆಲ್ಲರಿಗೂ ಇವತ್ತೇ ಡಾಕ್ಟರ್ಸ್ ಡೇ, ವೈದ್ಯರ ದಿನಾಚರಣೆ ಬಗ್ಗೆ ನಮ್ಮ ಎಲ್ಲ ವೈದ್ಯ ಮಿತ್ರರಿಗೆ ನಾನು ಶುಭಾಶಯ ಕೊಡ್ತೇನೆ. ನಿಮ್ಮ ಇಷ್ಟಾರ್ಥಗಳಿದೆಯೋ ನಿಮ್ಮ ಪೇಷಂಟ್ಸ್ಗಳಿಗೆ ನಿಮ್ಮ ಪ್ರೀತಿ ಸಿಕ್ಕಿ ನಿಮ್ಮ ಕೈಯಿಂದ ಆದಷ್ಟು ಬೇಗ ಗುಣ ಆಗುವ ಹಾಗೆ ಆ ಧನ್ವಂತರಿ ನಿಮ್ಗೆಲ್ಲ ಶಕ್ತಿ ಕೊಡ್ಲಿ, ಆ ದೇವರ ಶಕ್ತಿ ಕೊಡ್ಲಿ. ಮತ್ತು ಇಂಥ ಒಂದು ಒಳ್ಳೆ ಕಾರ್ಯಕ್ರಮದಲ್ಲಿ ಇವತ್ತು ನಾನು ಮೊನ್ನೆ ಬಂದಾಗ ಹೇಳಿದೆ, ಇನ್ನು ನೋಡಿದ್ವಿ ಯಾರು ನಮ್ಗಿಂತ ಸೀನಿಯರ್ಸ್ ಇದ್ದಾರೆ, ನಾನು ಹೆಸರೋಳ ಆಗಿದೆ ಆಯ್ತಾ ನಾನು ಸಿಕ್ಕಿದ್ದೇನೆ ಆಯ್ತು ಅಂತ, ಓಕೆ ಆಯ್ತು ಬರ್ತೇನೆ ಅಂತ ಹೇಳಿ. ಅಂದ್ರೆ ಬಹಳ ಸಂತೋಷ ಬರ್ತಾ ಇದ್ದೇನೆ. ಅಂದ್ರೆ ನಾವು ಒಂದು ದಿವಸ ಅವ್ರು ಬರಲೇಬೇಕಲ್ಲ, ನಾವು ಒಂದಲ್ಲ ಒಂದು ದಿವಸ. ಆದ್ರಿಂದ ಈ ಒಂದು ಒಳ್ಳೆ ಕಾರ್ಯದಲ್ಲಿ ಭಾಗವಹಿಸಲಿಕ್ಕೆ ಬಹಳ ಸಂತೋಷ ಆಗ್ತದೆ. ನಿಮ್ಗೆಲ್ರಿಗೂ ಇಲ್ಲಿ ನನ್ನ ಅತ್ಯಂತ ಹಾರ್ದಿಕವಾದ ಶುಭಾಶಯಗಳನ್ನು ಕೋರ್ತೇನೆ. ಸಾರಿಗೆ, ಮೇಡಮರಿಗೆ, ಅವ್ರ ಮಕ್ಕಳಿಗೆ ಇನ್ನು ಹೆಚ್ಚು ಬೆಳಿಬೇಕು ನೀವು ಅಂತ ಒಂದು ಶಕ್ತಿ ನಿಮ್ಗೆ ದೇವರು ಕೊಡ್ಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿ, ನನಗೊಂದು ಇವತ್ತು ಸಣ್ಣ ಸನ್ಮಾನ ಮಾಡಿದ್ದಕ್ಕೆ ನಮ್ಮ ಆತ್ಮೀಯ ಡಾಕ್ಟರ್ ಗೋಪಾಲಕೃಷ್ಣ ಅವರಿಗೆ ನನ್ನ ಕೃತಜ್ಞತೆಗಳನ್ನು ಸೂಚಿಸಿ, ನಿಮ್ಗೆಲ್ಲರಿಗೂ ಮತ್ತೆ ವಂದಿಸಿ ಮತ್ತೆ ನಿಮಗೆ ಶುಭಾಶಯಗಳನ್ನು ಕೋರಿ ನನ್ನ 2 ಮಾತುಗಳು. ಸರ್, ತಮ್ಮ ಶುಭ ಹಾರೈಕೆ ಮತ್ತು ಶುಭ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂಥೇಳಿ ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿಸಿಕೊಂಡು, ಪ್ರತಿ ವರ್ಷ ನಾವು ಇದೇ ಡಾಕ್ಟರ್ಸ್ ಡೇ ದಿವಸ ಒಂದು ಅನೌನ್ಸ್ಮೆಂಟ್ ಅನ್ನು ಮಾಡ್ತೀವಿ. ಯಾಕಂದ್ರೆ ನಮ್ಮಲ್ಲಿ ಸೇರಿರುವಂಥ ಅತ್ಯಂತ ಬಡ ರೋಗಿಗೆ ಉಚಿತವಾದಂಥ ಚಿಕಿತ್ಸೆ, ಅದು ಯಾವುದೇ ರೋಗ ಇರಬಹುದು, ಅವರಿಗೆ ನಾವು ಉಚಿತವಾದಂಥ ಚಿಕಿತ್ಸೆಯನ್ನು ಪ್ರತಿ ವರ್ಷ ಕೂಡ ನಾವು ಮಾಡ್ಕೊಂಡು ಬರ್ತಾ ಇರ್ತೀವಿ. ಹಾಗಾಗಿ ಈ ವರ್ಷ ಕೂಡ ಅದೇ ರೀತಿಯ ಚಿಕಿತ್ಸೆಯನ್ನು ಒಬ್ಬರಿಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ಡಾಕ್ಟರು ನಿಶ್ಚಯಿಸಿದರು. ಅವರು ಬೇರೆ ಯಾರೂ ಅಲ್ಲ, ಇಲ್ಲೇ ನಮ್ಮ ಒಳರೋಗಿಯಾಗಿ ಸದ್ಯಕ್ಕೆ ಇರುವಂಥ ಶ್ರೀ ಕರಿಯ ನಿಡ್ಲೆ ಗ್ರಾಮದವರು. ಅವರನ್ನು ಗುರುತಿಸಿ ಅವರಿಗೆ ಈ ದಿವಸ
ಉಚಿತ ಟ್ರೀಟ್ಮೆಂಟ್ ಏನು ಚಿಕಿತ್ಸೆ ಕೊಡುವಂಥ ಆ ಒಂದು ಲೆಟರನ್ನು ನಮ್ಮ ಡಾಕ್ಟರ್ ಗೋಪಾಲಕೃಷ್ಣ ಅಂದರೆ ನಮ್ಮ ವೈದ್ಯಕೀಯ ನಿರ್ದೇಶಕರು ಹಸ್ತಾಂತರಿಸಬೇಕು ಅಂತೇಳಿ ಅವರಲ್ಲಿ ಕೇಳ್ಕೊತಾ ಇದ್ದೀನಿ. ಶ್ರೀ ಕರಿಯ ಅವರು ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗಿದ್ದರು. ಆಮೇಲೆ ಅವರಿಗೆ ಅಲ್ಲಿ ಮಂಗಳೂರಿಗೆ ಹೋಗೋದಕ್ಕೆ ತಿಳಿಸಿದ ಸೂಚನೆಯನ್ನು ಕೊಟ್ಟರು. ಆದರೆ ಅವರು ಮಂಗಳೂರಿಗೆ ಹೋಗುವಂಥ ಸ್ಥಿತಿಯಲ್ಲಿ ಇದ್ದವರಲ್ಲ. ಆಗ ನೇರವಾಗಿ ಅವರಿಗೆ ಅನಿಸ್ತು, ನಮ್ಮೂರ ವೈದ್ಯರೇ ಇಲ್ಲಿದ್ದಾರೆ, ಅವರಲ್ಲೇ ಕೇಳಿಕೊಂಡ್ರೆ ನಾವು ಏನಾದರೂ ವ್ಯವಸ್ಥೆ ಖಂಡಿತ ಮಾಡ್ತಾರೆ ಅಂತ ನಿಟ್ಟಿನಲ್ಲಿ ಅವ್ರು ಸೀದಾ ಇಲ್ಲಿಗೆ ಬಂದರು. ಡಾಕ್ಟ್ರ್ ಹತ್ರ ವಿನಂತಿಸ್ಕೊಂಡ್ರು, ನಾನು ನಿಡ್ಲೆ ಗ್ರಾಮದಿಂದ ಬಂದಿದ್ದೀನಿ, ಹಾಗೆ ಈ ರೀತಿ ನನಗೆ ಪ್ರಾಬ್ಲಮ್ ಆಗಿದೆ, ಸಮಸ್ಯೆ ಆಗಿದೆ ಅಂತ ಹೇಳ್ಬಿಟ್ಟು ಹೇಳಿದಾಗ ಡಾಕ್ಟ್ರ್ ಹೇಳಿದ್ರು, ಆಯಿತು, ನಾನು ಖಂಡಿತವಾಗಿಯೂ ನಿಮ್ಮ ಹತ್ರ 5 ಪೈಸೆ ಕೂಡ ತಗೊಳ್ದೇನೆ ನಿಮಗೆ ಚಿಕಿತ್ಸೆಯನ್ನು ಮಾಡಿ ನಿಮ್ಮನ್ನು ಗುಣಪಡಿಸಿ ಕೊಡುವಂಥ ದೇವರ ಇಚ್ಛೆ ಹಾಗೆ ಇದ್ದರೆ ಹಾಗೆ ಗುಣಪಡಿಸಿ ಕಳಿಸ್ಕೊಡ್ತೇನೆ ಅಂತೇಳಿ ಇವತ್ತು ಅವರು ಪ್ರಾಯಶಃ ಇವತ್ತು ಡಿಸ್ಚಾರ್ಜ್ ಆಗಲಿಕ್ಕಿದ್ದಾರೆ. ಇವತ್ತು ಅಥವಾ ನಾಳೆಗೆ ಡಿಸ್ಚಾರ್ಜ್ ಆಗಲಿಕ್ಕಿದ್ದಾರೆ. ಅವರ ಶ್ರೀಮತಿಯವರು ಇದ್ದರೆ ಒಂದೆರಡು ಮಾತು ಹೇಳೋದಿದ್ರೆ ಹೇಳ್ಬೋದು. ಕನ್ನಡ ಬೆಟ್ಟಗಂಡ್ಲೆ ತಗೋ ಅವಳು ಒಂಡೇರು ಆಪುಜಿ ಒಂಡೇರು ಕುಡ್ಲ ಒಂಡೇರು ಅಲ್ತು ಬೆನಗಡ ಸ್ವಚ್ಛ ಒಂದು ಬೆನಕ ಬತ್ತ ಅಲ್ಲಿ ಎನ್ನ ಕನ್ನಡ ನಡಪಲೇಕ ಮಾಡ್ತೇರು ಅಂಚಾಯ್ ಬೆನಕ ಆಸ್ಪತ್ರೆ ನೀರು ಪೇಪರ್ ನಂಬಿಕೆ ನಮ್ಮ ಮುತ್ತೆ ಸಿಗಂಜಿ ಬೆನಕ ಆಸ್ಪತ್ರೆ ಹೊರ್ಕೊಂಡು ಆ ರೋಗಿ ಪ್ಲಾಟ್ಲೆಟ್ ಡೆಂಗು ಜ್ವರ ಬಂದು ಪ್ಲಾಟ್ಲೆಟ್ ಕಮ್ಮಿ ಆಗಿತ್ತು. ಪ್ಲಾಟ್ಲೆಟ್ 28,000 ಇತ್ತು. ಇಲ್ಲಿ ಬರುವಾಗ ಹೇಳಿದೆ, ನೀನು ಮಂಗಳೂರಿಗೆ ಹೋಗ್ಬೇಕಾಗತ್ತೆ ಅಂತ. ಆದರೆ ಅವು ಧೈರ್ಯ ತೋರಿಸಿದ್ರು. ಕೆಲವೊಂದು ರೋಗ ಗುಣ ಆಗಬೇಕಾದ್ರೆ ರೋಗಿಗಳು ಕೂಡ ಒಂದು ಏನು ನಮ್ಮ ಮೇಲೆ ಟ್ರಸ್ಟ್ ಇಡಬೇಕು ಅಥವಾ ಒಂದು ನಂಬಿಕೆ ಇಡಬೇಕು ಅಂತ ಹೇಳಿದಾಗ ಒಂದು ಉತ್ತಮ ಉದಾಹರಣೆ. ಇಜ್ಜಿ ಸರ್ ಎಂಕ್ಲು ಪೋಪೂಜ ಇಂಚಿನ ಅಂಡಲ ಮೂಲೆ ಅಂತ ಹೇಳ್ಕೊಂಡು ಅಷ್ಟೊಂದು ಧೈರ್ಯ ಕೊಟ್ಟಿದ್ದ. ದಿನ ಅವನಿಗೆ ಮತ್ತೆ 2,000 ಕಮ್ಮಿ ಆಗ್ತಾ ಹೋದ್ರು ಕೂಡ ಅವ್ರಿಗೆ ಒಂದು ಸಲ ಕೂಡ ನಾವು ಮಂಗಳೂರಿಗೆ ಹೋಗ್ತೇವೆ ಅನ್ನೋ ಮಾತು ಹೇಳಿಲ್ಲ. ಆದರೆ ಹೆಚ್ಚಿನ ರೋಗಿಗಳು ಏನು ಹೇಳ್ತಾರೆ ಅಂತ, ಚೂರು ಕಮ್ಮಿ ಆದ ಕೂಡಲೇ ಕುಡ್ಲಕ್ಕೆ ಬೆನಿಪೋಡ ಅಂತ ಎಷ್ಟೋ ಸಲ ನಮ್ಮ ಕಾನ್ಫಿಡೆನ್ಸನ್ನು ಕಮ್ಮಿ ಮಾಡೋದ್ರಲ್ಲಿ ಇವರು ನಮ್ಮ ಕಾನ್ಫಿಡೆನ್ಸ್ ಅವರು ಹೇಳಿಬಿಟ್ಟು ಜಾಸ್ತಿ ಮಾಡ್ತಾರೆ. ಸರ್ ಇಂಚಿನ ಕಮ್ಮಿ ಅಣ್ಣ ಮಲ್ಲೇಜಿ ಎಂಕ್ಲು ಪೋಪೂಜ ಅಂತೇಳಿ ಆ ಒಂದು ಧೈರ್ಯದಲ್ಲಿ ಅವರು ಕಟ್ಟಿ ಕೂತ ಕಾರಣ, ಆ ಒಂದು ಕಾನ್ಫಿಡೆನ್ಸ್ ಇದ್ದ ಕಾರಣ ಇವತ್ತು ಒಂದು 40,000-50,000ಕ್ಕೆ ಪ್ಲಾಟ್ಲೆಟ್ ಬಂದಿದೆ. ಪೇಷಂಟ್ ಹುಷಾರಿದ್ದಾನೆ. ನಿಜಕ್ಕೂ ಅವರ ಮನಸ್ಥಿತಿಯನ್ನು ಮೆಚ್ಚಿ ನಾವು ಇವತ್ತು ಅವರಿಗೆ ಫ್ರೀ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಕಾರಣ. ಯಾಕಂದ್ರೆ ನಾನು ಹೇಳಿದಾಗೆ ಎಷ್ಟೋ ಸಲ ನಮ್ಮ ಕಾನ್ಫಿಡೆನ್ಸನ್ನು ಪೇಷಂಟ್ಗಳು ಕಳೆಯೋದು ಕೂಡ ನಾವು ನೋಡ್ತಾ ಇದ್ದೇವೆ ಪ್ರತಿಯೊಂದು ದಿವಸ. ಮೂಲ ಆವತ್ತು ಡಾಕ್ಟ್ರೆ ಇಂಟ್ಲು ಕುಡ್ಲಕ್ಕೆ ಹೋಗೋಣ, ಅವಾಗ ನಮಗೆ ಸ್ವಲ್ಪ ಅಪಧೈರ್ಯ ಆಗಿಬಿಡ್ತದೆ. ಎಲ್ಲಾದರೂ ಪಕ್ಕ ಮತ್ತೆ ಕಮ್ಮಿ ಆದರೆ ಅವ್ನು ನಮಗೆ ಎಲ್ಲಿ ಜೋರು ಮಾಡ್ತಾನೆ ಏನೋ ಅಂತ ಹೇಳ್ಕೊಂಡು ಅಂಥ ಪರಿಸ್ಥಿತಿಯಲ್ಲಿ ಇಂಥವರು ಕೂಡ ನಮ್ಮ ಸಮಾಜದಲ್ಲಿ ಇದ್ದಾರೆ ಅಂತ ಕೊಟ್ಟದ್ದು ಅವರು ಬಹಳ ಸಂತೋಷ. ಇವತ್ತಿನ ಈ ಒಂದು ಪುಟ್ಟ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಸೇರ್ಕೊಳ್ಳಿಕ್ಕೋಸ್ಕರ ಡಾಕ್ಟರ್ ಶ್ರೀಹರ್ಷ ತುಳುಪುಳೆಯವರು ಈಗ ಬಂದಿದ್ದಾರೆ. ಅವರನ್ನು ನಾನು ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ನಮ್ಮ ಮೇಂಟೆನೆನ್ಸ್ ಮ್ಯಾನೇಜರ್ ನಜೀರ್ ಅವರಿಗೆ ಹೂವನ್ನು ನೀಡಿ ಗೌರವಿಸಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ನಮ್ಮ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವಂಥ ಡಾಕ್ಟರ್ ಗೋಪಾಲಕೃಷ್ಣ ಸರ್ ಅವರು ಅಧ್ಯಕ್ಷೀಯ ಮಾತುಗಳನ್ನು ಹೇಳಬೇಕು ಅಂತೇಳಿ ಅವರಲ್ಲಿ ವಿನಂತಿಸ್ಕೊಳ್ತಾರೆ. ಆತ್ಮೀಯರಾದಂತಹ ನಮ್ಮ ಒಂದು ಪುಟ್ಟ ಸನ್ಮಾನವನ್ನು ಸ್ವೀಕರಿಸಿದಂತಹ ಹಿರಿಯ ವೈದ್ಯರು, ಕುಟುಂಬ ವೈದ್ಯರು ಆಗಿರುವಂತಹ ಡಾಕ್ಟರ್ NM ತುಳುಪುಳೆಯವರೇ, ಡಾಕ್ಟರ್ ಭಾರತಿ ಹಾಗೂ ನಮ್ಮೆಲ್ಲ ಆತ್ಮೀಯ ವೈದ್ಯ ಮಿತ್ರರೇ ಹಾಗೂ ಆತ್ಮೀಯರೇ, ಎಲ್ಲರಿಗೂ ವೈದ್ಯರ ದಿನಾಚರಣೆಯ ಶುಭಾಶಯ. ನಮ್ಮ ತಾಲೂಕಲ್ಲಿ ಕುಟುಂಬ ವೈದ್ಯರು ಅಂತ ನಡೀತಾ ಇತ್ತು. ಈಗ ಕಮ್ಮಿ ಆಗ್ತಾ ಇದೆಯಾ ಏನೋ ಅಂತ ಒಂದು ಡೌಟ್ ಕೂಡ ಬರ್ತೀವಿ. ದುರ್ಬಿನ್ ಹಾಕಿ ಹುಡುಕ್ಬೇಕಾ ಅಂತ ಹೇಳ್ಕೊಂಡು ನಿನ್ನೆ ಪೂಜ್ಯ ಕಾವಂದರು ಕೂಡ ಹೇಳಿದರು. ಯಾಕಂದ್ರೆ ಈಗ ಆ ಕಾನ್ಸೆಪ್ಟ್ ಬಹಳ ಕಮ್ಮಿ ಆಗ್ತಾ ಇದೆ ಅಂತ ಹೇಳ್ಕೊಂಡು ಈಗ ಸರ್ ಕೂಡ ನಾನು ಮೆನ್ಷನ್ ಮಾಡಿದರು ಕುಟುಂಬ ವೈದ್ಯರ ಬಗ್ಗೆ. ತಾಲೂಕಿನಲ್ಲಿ ಅತ್ಯಂತ ಶ್ರೇಷ್ಠ ಹಾಗೂ ಒಳ್ಳೆಯ ಕುಟುಂಬ ವೈದ್ಯ ಪ್ರಶಸ್ತಿ ಏನಾದರೂ ಅನೌನ್ಸ್ ಮಾಡಿದರೆ ಅದು ನೋ ಡೌಟ್ ಡಾಕ್ಟರ್ ತುಳುಪುಳೆಯವರಿಗೆ ಸಿಗ್ತದೆ. ಅದರಲ್ಲಿ ಯಾರಿಗೂ ಸಂದೇಹ ಇಲ್ಲ. ಯಾಕಂದರೆ ಅವ್ರು ಯಾವುದೇ ಒಂದು ಪೇಷಂಟ್ ಕಳಿಸಿದ್ರೆ ಅಥವಾ ಯಾವುದೋ ಒಂದು ಪೇಷಂಟಿಗೆ ಹೇಳಿ ನೀನು ಇಲ್ಲಿಗೆ ಹೋಗ್ಬೇಕಂದ್ರೆ ಆ ಪೇಷಂಟ್ ಅಲ್ಲಿಗೆ ಹೋಗ್ತಾರೆ, ನೀನು ಹೀಗೆ ಮಾಡಬೇಕಂದ್ರೆ ಆ ಪೇಷಂಟ್ ಹೀಗೆ ಮಾಡ್ತಾರೆ. ಏನಿದ್ರು ಅವರ ಒಪ್ಪಿಗೆ ಇಲ್ಲದ ಪೇಷಂಟ್ಗಳು ಮುಂದೆ ಹೋಗೋದಿಲ್ಲ. ಅಷ್ಟು ಕಾನ್ಫಿಡೆನ್ಸನ್ನು ಅವರು ಬೆಳೆಸ್ಕೊಂಡಿದ್ದಾರೆ. ವೈದ್ಯರು ಅಂದರೆ ಬರೀ ಚಿಕಿತ್ಸೆ ಕೊಡುವಂಥದ್ದಲ್ಲ. ಹೆಚ್ಚಿನವರ ಇರ್ತದೆ ವೈದ್ಯರಂದರೆ ಯಾರು ಚಿಕಿತ್ಸೆ ಕೊಡ್ತಾರೆ ಅಂತ. ಖಂಡಿತವಾಗ್ಲೂ ಅಲ್ಲ. ಅದೊಂದು ಸೇವೆ, ಅದೊಂದು ತ್ಯಾಗ, ಅದೊಂದು ಮಾನವೀಯತೆ, ಅದೊಂದು ಕರುಣೆ. ಇದಿಷ್ಟನ್ನು ಹೊಂದಿಸಿಕೊಂಡು ಡಾಕ್ಟರ್ ಇದ್ದಾರೆ ಅಂತ ಹೇಳಿದ್ರೆ ಅದು ನಮ್ಮ
ಡಾಕ್ಟರ್ ತೊಳ್ಪುಳೆ ಅವರು. ಖಂಡಿತವಾಗಲೂ ಅವರಲ್ಲಿರುವ ಈ ಗುಣಗಳಿಂದ ಅವರು ಬಹಳಷ್ಟು ಮಂದಿಯ ಏನು ಬಹಳ ಅವರ ಆಶೀರ್ವಾದ ಪಡೆದಿದ್ದಾರೆ. ಬಹಳಷ್ಟು ಮಂದಿಯ ಕಾನ್ಫಿಡೆನ್ಸ್ ಅನ್ನು ಅವರು ಪಡೆದಿದ್ದಾರೆ. ಬರೇ ಒಂದು ಹಳದಂಗಡಿಯಲ್ಲಿ ಮಾತ್ರ ಅಲ್ಲ, ಸುತ್ತಮುತ್ತ ಬೆಳ್ತಂಗಡಿ ಇರ್ಬೋದು, ಗುರುವಾಯನಕೆರೆ ಇರ್ಬೋದು, ಬಹಳಷ್ಟು ಮಂದಿ ತುಳ್ಪಳೆ ಸರ್ ಅಂತ ಕೂಡಲೇ ಅಷ್ಟು ಗೌರವ ಕೊಡ್ತಾರೆ, ಅಷ್ಟು ಪ್ರೀತಿ ಕೊಡ್ತಾರೆ. ಸರ್, ಇದು ನೀವು ಇಷ್ಟು ದಿವಸ ಪಡ್ಕೊಂಡು ಬಂದಿರುವಂಥ ಒಂದು ಪೇಷಂಟ್ಗಳ ಆಶೀರ್ವಾದ. ನಿಮ್ಮ ಪ್ರಿಸ್ಕ್ರಿಪ್ಷನ್ ಎಕ್ಸ್ಪೈರಿ ಆಗಿರ್ಬೋದು, ಈಗಾಗಲೇ ಸುಮಾರು ಪ್ರಿಸ್ಕ್ರಿಪ್ಷನ್ ಎಕ್ಸ್ಪೈರಿ ಆಗಿರ್ಬೋದು, ಬಟ್ ಪೇಷಂಟ್ಗಳು ಕೊಟ್ಟಿರುವಂತಹ ಪ್ರೀತಿ, ಅವರು ಕೊಟ್ಟಿರುವಂಥ ಗೌರವ, ಅವರು ಕೊಟ್ಟಿರುವಂಥ ಆಶೀರ್ವಾದ, ಅದಕ್ಕೆ ಯಾವತ್ತೂ ಎಕ್ಸ್ಪೈರಿ ಅನ್ನುವಂಥದ್ದಿಲ್ಲ. ಯಾಕಂದರೆ ಹಳ್ಳಿಯಲ್ಲಿ ಪ್ರಾಕ್ಟೀಸ್ ಮಾಡುವಾಗ ಬಹಳಷ್ಟು ಮಂದಿ ಗೊತ್ತಿರ್ತದೆ. ಈಗ ಏನಂದರೆ CT ಬಂದಿದೆ, ಇನ್ವೆಸ್ಟಿಗೇಷನ್ಸ್ಗಳು ಬೇಕಾದಷ್ಟಿದೆ. ಸೊ ಏನಂದರೆ ಪೇಷಂಟ್ ಕಂಡ ತಕ್ಷಣ ಪ್ರಿಸ್ಕ್ರಿಪ್ಷನ್ ಕೊಡೋದೇ ಆಗಿರ್ತದೆ. ಸಾಧಾರಣವಾಗಿ ಸಿಂಪ್ಟಮ್ಸ್ ಮುಂಚೆನೇ ಬರೆದು ಕಳಿಸ್ತಾರೆ. ಹಾಗಾಗಿ ಪೇಷಂಟ್ ಬಂದ ತಕ್ಷಣ ಅವನು ಜ್ವರ ಅಂತ ಹೇಳಿದ ಕೂಡಲೇ ಆಯಿತು, ಜ್ವರದ ಸಿಂಪ್ಟಮ್ ಇದನ್ನು ಬರ್ಕೊಟ್ಟಾಯ್ತು, ಇನ್ವೆಸ್ಟಿಗೇಷನ್ ಬರ್ಕೊಟ್ಟಾಯ್ತು. ಆದರೆ ಆವಾಗ ಪ್ರಾಕ್ಟೀಸ್ ಮಾಡುವ ಟೈಮಲ್ಲಿ ಪೇಷಂಟ್ ಹೇಗೆ ಬರ್ತಾನೆ, ಅವನ ಮಾತು ಹೇಗಿರ್ತದೆ, ಅವನು ನಡ್ಕೊಂಡು ಬರುವ ರೀತಿ, ಅವನ ಮುಖಚರ್ಯ ನೋಡಿ ಟ್ರೀಟ್ಮೆಂಟ್ ಕೊಡುವಂಥ ಕಾಲ ಅದಾಗಿತ್ತು. ಯಾವುದೇ ಒಂದು ಇನ್ವೆಸ್ಟಿಗೇಷನ್ಸ್ಗಳು ಆವಾಗ ಆಗ್ತಿರಲಿಲ್ಲ. ಅಂಥ ಸಂದರ್ಭಗಳಲ್ಲಿ ಪ್ರಾಕ್ಟೀಸ್ ಮಾಡಿದಂಥ ಸರ್ ಹಾಗೂ ನಾವು ಕೂಡ ಅದರ ಹತ್ರ ದಾರಿಯಲ್ಲೇ ಇದ್ದೇವೆ. ಅಷ್ಟೇ ಅಲ್ಲ ಸರ್, ಇದು ಇನ್ನೊಂದು ವಿಶೇಷತೆ ಏನಂದರೆ, ನಾನು ಕೂಡ ಸರ್ ಕೂಡ ಕಲ್ತಿದ್ದು ಒಂದೇ ಕಾಲೇಜಲ್ಲಿ, ಪಳಗಿದವರು ಅಂತ ಹೇಳಲಿಕ್ಕೆ ನನಗೆ ಬಹಳಷ್ಟು ಸಂತೋಷ ಆಗ್ತದೆ. ಮೈಸೂರು ಗೌರ್ಮೆಂಟ್ ಕಾಲೇಜ್ ಆಫ್ ಇಂಡಿಯನ್ ಸಿಸ್ಟಮ್ ಆಫ್ ಮೆಡಿಸಿನಲ್ಲಿ ಅವರು ಪ್ರಾಯಶಃ ಫಸ್ಟ್ ಅಥವಾ ಸೀನಿಯರ್ ಬ್ಯಾಚ್ ಆಗಿದ್ದರು, ಬಟ್ ಒಂದೇ ಕಾಲೇಜಲ್ಲಿ ಪಳಗಿದವರು ನಾವು. ಹಾಗಾಗಿ ಆ ಒಂದು ಹೆಮ್ಮೆ ಕೂಡ ನಮಗೆ ಇದೆ. ಇನ್ನು ಎಷ್ಟೋ ಸಲ ನಾವು ನೋಡ್ತೇವೆ ಪೇಷಂಟ್ಗಳು ಬಂದು ಈಗ ಅಂತಹ ಸಂದರ್ಭ ಸಿಗುವುದಿಲ್ಲ ಅಂತ ನಾನು ಭಾವಿಸ್ತೇನೆ. ಎಷ್ಟೋ ಪೇಷಂಟ್ಗಳು ಅವಾಗ ಏನು ರಿಜಿಸ್ಟ್ರೇಷನ್ ಮಾಡಲಿಕ್ಕೆಲ್ಲ ಏನೂ ಇಲ್ಲ, ಪೇಷಂಟ್ಗಳು ಸೀದಾ ನಮ್ಮಲ್ಲಿಗೆ ಬರೋದು. ಸರ್, ಶೀತ ಜ್ವರ ಕೆಮ್ಮು ಎಲ್ಲ ಉಂಟು ಅಂತ ಹೇಳ್ಕೊಂಡು. ಹೌದಾ, ಬಾಪ ಕೂತ್ಕ. ಸರಿ, ಬಂದು ಕೂತ್ಕೊಳ್ತಾನೆ. ಸರ್, ಶೀತ ಜೋರುಂಟು, ಕೆಮ್ಮಸ ಜೋರುಂಟು. ಹೌದಾ, ಸ್ಟೆತ್ ಇಡ್ಲಿಕ್ಕೆ ಹೋಗುವಾಗ ಅದು ನನಗಲ್ಲ, ನನ್ನ ಹೆಂಡತಿಗೆ. ಮೊನ್ನೆ ತಾನೇ ಡಾಕ್ಟರ್ ಪದ್ಮನಾಭ ಕಾಮತ್ ಅವರಿಂದ ಸಿಸೇರಿಯನ್ ಮಾಡ್ಕೊಂಡು ಬಂದರು. ನೋಡಿದ್ರೆ ಹಾರ್ಟ್ ಇದ್ದು ಪ್ರಾಬ್ಲಮ್. ಇಂಥದ್ದೆಲ್ಲ ಈ ಎಲ್ಲ ಸಂದರ್ಭಗಳು ಇವಾಗ ಕಮ್ಮಿ ಆಗ್ತಾ ಇದೆಯಾ ಅಂತ ಏನೋ ಅನ್ನಿಸ್ತಾ ಇದೆ. ಮುಂಚೆ ಆ ಒಂದು ನಮ್ಮ ಜನರಲ್ ಪ್ರಾಕ್ಟೀಸ್ಗಳು ಸಿಗ್ತಾ ಇರುವಂತಹ ಖುಷಿ, ಆ ಒಂದು ಇದು ಇವಾಗ ಸ್ವಲ್ಪ ಕಮ್ಮಿ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಏನೇ ಸಾಕಷ್ಟು ಮಂದಿ ಡಾಕ್ಟರ್ಸ್ ಇದ್ದೀರಿ, ಎಲ್ಲ ಡಾಕ್ಟರ್ಗಳು ಕೂಡ ಇವಾಗ ಹೇಳಿದ ಹಾಗೆ ಬರೀ ಒಂದು ನಾವು ಚಿಕಿತ್ಸೆ ಮಾತ್ರ ಕೊಡುವಂಥದ್ದಲ್ಲ, ಜೊತೆಗೆ ನಾವು ಮಾನವೀಯ ಗುಣಗಳನ್ನು ಬೆಳೆಸ್ಕೊಳ್ಬೇಕು, ಕರುಣೆ ತೋರಿಸಬೇಕು, ಆಮೇಲೆ ವಾತ್ಸಲ್ಯ ಬೇಕು. ಪೇಷಂಟ್ಗಳನ್ನು ನಾವು ಈಗ ಆ ಒಂದು ಟಚ್ ಅನ್ನುವಂಥದ್ದು ಬಹಳಷ್ಟು ಕಮ್ಮಿ ಆಗಿದೆ ನಾನು ಭಾವಿಸ್ತೇನೆ. ಪೇಷಂಟ್ಗಳಿಗೆ ನಾವು ಒಂದು 2 ಸಲ ಅವರನ್ನು ಹುರಿದುಂಬಿಸಿದರೆ ಅಥವಾ ಅವರನ್ನು ಮುಟ್ಟಿದರೆ ಅವರ ಇದೇ ಬೇರೆ, ಅವರ ಅರ್ಧ ಕಾಯಿಲೆ ಅದರಲ್ಲಿ ಗುಣ ಆಗ್ತದೆ ಅಂತ ಹೇಳ್ತಾರೆ. ಆದರೆ ಈಗ ನಾವು ದೂರದಲ್ಲಿ ಕೂತು ಸ್ಟೆತ್ ಇಟ್ಬಿಟ್ಟು ಮೆಡಿಸಿನ್ ಬರ್ಕೊಡ್ತೇವೆ. ಅದರ ಬದಲಿಗೆ ಸ್ಟೆತ್ ಇಡೋದ್ರ ಜೊತೆಗೆ ನಾವು ಇದನ್ನು ಕೂಡ ಬಹಳಷ್ಟು ಮಂದಿ ಮಾಡ್ತಾ ಇದ್ದೀರಿ. ಆದರೂ ಕೂಡ ಇದನ್ನು ಮತ್ತೆ ಕಂಟಿನ್ಯೂ ಮಾಡಬೇಕು ಅನ್ನೋ ಮಾತನ್ನು ವೈದ್ಯರುಗಳಿಗೆ ಹೇಳ್ತಾ, ತಾವೆಲ್ಲ ನಮ್ಮ ಆಹ್ವಾನಕ್ಕೆ ಮನಸ್ಸಿ. ಅದೇ ನಾನು ಮೊನ್ನೆ ಫೋನ್ ಮಾಡಿದ್ದೆ, ಖಂಡಿತವಾಗ್ಲೂ ಬನ್ನಿ ಅಂತ. ಎಲ್ಲರೂ ಬಹಳಷ್ಟು ಮಂದಿ ಬಂದಿದ್ದೀರಿ, ನನ್ನ ಆತ್ಮೀಯರು ನಮ್ಮ ಪುಟ್ಟ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ. ತಮಗೆಲ್ಲರಿಗೂ ಮತ್ತೊಮ್ಮೆ ನನ್ನ ವೈಯಕ್ತಿಕವಾಗಿ ಹಾಗೂ ಆಸ್ಪತ್ರೆ ವತಿಯಿಂದ ಶುಭಾಶಯಗಳನ್ನು ಹೇಳ್ತಾ, ಎಲ್ಲರಿಗೂ ವೈದ್ಯಕೀಯ ನಮ್ಮ ಡಾಕ್ಟರ್ಸ್ ಡೇ ಶುಭಾಶಯಗಳನ್ನು ಮತ್ತೊಮ್ಮೆ ಹೇಳ್ತಾ, ತಮಗೆಲ್ಲರೂ ವಂದಿಸ್ತಾ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ವೈದ್ಯೋ ನಾರಾಯಣೋ ಹರಿ, ಇದು ಬಹಳ ಹಳತಾಗೋಯ್ತದೆ. ಇವಾಗ ಬಹಳ ಹಳತಾಗಿದೆ. ಈಗ ರೋಗಿಗಳೇ ಡಾಕ್ಟರ್ಗಳನ್ನ ಪರೀಕ್ಷೆ ಮಾಡುವಂಥ ಸಂದರ್ಭ ಕೂಡ ಬರ್ತಾ ಇದೆ. ಅದನ್ನು ಅತ್ಯಂತ ಹಾಸ್ಯಮಯವಾಗಿ ಹೇಳಿದವರು ಡಾಕ್ಟರ್ ಗೋಪಾಲಕೃಷ್ಣ ಸರ್, ತಮಗಿದು ಧನ್ಯವಾದಗಳನ್ನು ಹೇಳ್ತಾ, ಡಾಕ್ಟರ್ ದೀಪಾಲಿ ಡೋಂಗ್ರೆಯವರು ಪ್ರತಿ ವರ್ಷ ನಮ್ಮನೆಗೆ ಬರ್ತಾ ಇದ್ರು. ಈ ವರ್ಷ ಯಾಕೆ ಬರಲಿಲ್ಲ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ಆಗಮಿಸಿದ್ದಾರೆ. ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ, ಅವರಿಗೆ ನಮ್ಮ ಇನ್ಶೂರೆನ್ಸ್ ಮತ್ತು HR ಹೆಡ್ ಸುರೇಖಾ ಶೆಟ್ಟಿಯವರು ಹೂ ನೀಡಿ ಗೌರವಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಕೊನೆಯಲ್ಲಿ ಧನ್ಯವಾದ ಸಮರ್ಪಣೆಗೆ ಬರ್ತಾ ಇದ್ದಾರೆ ನಮ್ಮ ಅಸೋಸಿಯೇಟ್ ಡಾಕ್ಟರ್ ಭಾರತಿ JK. ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿರುವಂತಹ ಇವತ್ತಿನ ಸನ್ಮಾನವನ್ನು ಸ್ವೀಕರಿಸಿದಂಥ ಹಿರಿಯ ವೈದ್ಯರಾದಂಥ ಡಾಕ್ಟರ್ NN ತಿಳ್ಪಳ್ಳಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಮುಂಬರುತ್ತಾರೆ. ಹಾಗೆಯೇ ನಮ್ಮ ಕರೆಗೆ ಒಗ್ಗಟ್ಟು ಇವತ್ತು ಇಲ್ಲಿಗೆ ಈ ಸಂದರ್ಭದಲ್ಲಿ ಆಗಮಿಸಿದ ಎಲ್ಲ ನನ್ನ ವೈದ್ಯ ಮಿತ್ರರಿಗೂ ಅಭಿನಂದನೆಗಳು. ಅದೇ ರೀತಿ
ಇವತ್ತು ನಮ್ಮ ಸಿಬ್ಬಂದಿ ವರ್ಗಗಳು ಇದ್ದಾರೆ ಸುಮಾರು ಜನ, ಅವರಿಗೆ ಸಹ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಆರೋಗ್ಯದ ಬಗ್ಗೆ ಯಾವುದೇ ರಾಜಿ ಇಲ್ಲ, ಏಕೆಂದರೆ ನಿಮ್ಮ ಆರೋಗ್ಯವೇ ನಮ್ಮ ಆದ್ಯತೆ. 27 ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನ ಜನರ ವಿಶ್ವಾಸವನ್ನು ಗಳಿಸಿಕೊಂಡು ಬಂದಿರುವ ಬೆನಕ ಹೆಲ್ತ್ ಸೆಂಟರ್ ಇಂದು ಅತ್ಯಾಧುನಿಕ ಸೌಲಭ್ಯಗಳೊಂದಿಗೆ ಸೇವೆ ನೀಡುತ್ತಿರುವ ಪ್ರಮುಖ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. 130 ಹಾಸಿಗೆಗಳ ಸುಸಜ್ಜಿತ ಆಸ್ಪತ್ರೆಯಾಗಿರುವ ಬೆನಕ ಹೆಲ್ತ್ ಸೆಂಟರ್ ರೋಗಿ ಸುರಕ್ಷತೆ ಮತ್ತು ಗುಣಮಟ್ಟದ ಆರೈಕೆಯಲ್ಲಿ ಶ್ರೇಷ್ಠತೆಯನ್ನು ಸಾಧಿಸಿ NABHನಿಂದ ಸತತ 3ನೇ ಬಾರಿ ಮಾನ್ಯತೆ ಪಡೆದ ಹೆಮ್ಮೆಯ ಆಸ್ಪತ್ರೆಯಾಗಿದೆ. ಅನುಭವ ಸಂಪನ್ನ ತಜ್ಞ ವೈದ್ಯರ ತಂಡ, 24x7 ತುರ್ತು ಚಿಕಿತ್ಸಾ ವಿಭಾಗ, ಅತ್ಯಾಧುನಿಕ ಶಸ್ತ್ರಚಿಕಿತ್ಸಾ ಕೊಠಡಿಗಳು, ಸುಧಾರಿತ ಪ್ರಯೋಗಾಲಯ ಸೇವೆಗಳು, ಡಿಜಿಟಲ್ ಡಯಾಗ್ನೋಸ್ಟಿಕ್ ಸೌಲಭ್ಯಗಳು, ಫಾರ್ಮಸಿ ಮತ್ತು ಸಮಗ್ರ ಆರೋಗ್ಯ ಸೇವೆಗಳು ಒಂದೇ ಸೂರಿನಡಿಯಲ್ಲಿ ಲಭ್ಯ. ಸಾಮಾನ್ಯ ಆರೋಗ್ಯ ತಪಾಸಣೆಯಿಂದ ಹಿಡಿದು ವಿಶೇಷ ಚಿಕಿತ್ಸೆಗಳವರೆಗೆ ಪ್ರತಿಯೊಬ್ಬ ರೋಗಿಗೂ ವೈಯಕ್ತಿಕ ಕಾಳಜಿ, ಗುಣಮಟ್ಟದ ಚಿಕಿತ್ಸೆ ಮತ್ತು ಮಾನವೀಯ ಸೇವೆಯನ್ನು ನೀಡುವುದು ನಮ್ಮ ಬದ್ಧತೆ. ನಿಮ್ಮ ಕುಟುಂಬದ ಆರೋಗ್ಯದ ವಿಶ್ವಾಸಾರ್ಹ ಸಂಗಾತಿ ಬೆನಕ ಹೆಲ್ತ್ ಸೆಂಟರ್, ಮುಖ್ಯ ರಸ್ತೆ, ಉಜಿರೆ. ಸಂಪರ್ಕಿಸಿ 08256236742. ಬೆನಕ ಹೆಲ್ತ್ ಸೆಂಟರ್ 27 ವರ್ಷಗಳ ವಿಶ್ವಾಸ, ಗುಣಮಟ್ಟದ ಆರೈಕೆಯ ಭರವಸೆ.